ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ರಾಜಕೀಯ ಕೆಸರಚಾಟ ಏನು ಕಡಿಮೆ ಇಲ್ಲ. ನಿನ್ನೆ ಮಾತನಾಡಿದಂತ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೊತೆಗೆ ಪ್ರಜ್ವಲ್ ಪರ ವಿರೋಧದ ಚರ್ಚೆಯೂ ಕೂಡ ನಡೆದಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇರುವುದು ಕೇವಲ ರಾಜಕೀಯ. ಮೇ 7ರಂದು ಚುನಾವಣೆ ತನಕ ಮಾತ್ರ ಕಾಂಗ್ರೆಸ್ನವರಿಗೆ ಆಸಕ್ತಿ. ಆ ಬಳಿಕ ಈ ಪ್ರಕರಣ ಏನಾಗುತ್ತೆ ನೋಡ್ತೀರಿ ಎಂದಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಇದು ಕೌಟುಂಬಿಕ ಕಲಹದಲ್ಲಿ ಹೊರಬಂದಿರುವ ಘಟನೆ ಎಂದಿದ್ದಾರೆ. ಇದೇ ನಿಮ್ಮ ಬಾಗಲಕೋಟೆ ಮೇಟಿ ವಿಷಯ. ಅವ್ರನ್ನ ಕೂರಿಸ್ಕೊಂಡು ಚುನಾವಣೆ ಪ್ರಚಾರ ಮಾಡಿಲ್ಲ ನೀವು? ಎಂಥದ್ರ ಜೊತೆ ಕೂತು ಪ್ರಚಾರ ಮಾಡಿದಿರಿ ನೀವು? ನರೇಂದ್ರ ಮೋದಿಯವ್ರನ್ನ ಪ್ರಶ್ನೆ ಮಾಡ್ತಿರಲ್ಲ. ನರೇಂದ್ರ ಮೋದಿಯವ್ರಿಗೆ ಕನಸು ಬಿದ್ದಿದ್ದ ಈ 7ನೇ ತಾರೀಕು ಚುನಾವಣಾ ಮತದಾನ ಆದಮೇಲೆ ಈ ಪ್ರಕರಣ ಏನು ಮಾಡ್ತೀರಿ? ನಿಮಗೆ ಬೇಕಾಗಿರೋದು 7ನೇ ತಾರೀಕಿನ ಮತದಾನ, ಜನಗಳನ್ನು ದಾರಿ ತಪ್ಪಿಸ್ಬೇಕು, ಅಷ್ಟೇ ನಿಮಗೆ ಬೇಕಾಗಿರೋದು. ಉಪ್ತಿಂದ ನೀರು ಕುಡಿಬೇಕು ಅಂತ ಹೇಳಿದ್ರು. ನಾವು ವೈ ಇಸ್ ಚೇಂಜಿಂಗ್ ಸ್ಟ್ಯಾಂಡ್, ಅವ್ರ ಕುಟುಂಬನೇ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಹೇಳಿದ್ರು. ಟಿಕೆಟೇ ಕೊಡಬಾರ್ದು ಅವ್ರಿಗೆ ಅಂತ ಹೇಳಿದ್ರು. ನಮ್ಮ ಫ್ಯಾಮಿಲಿ ಯಾರಿಗೂ ನಿಲ್ಲಿಸಲ್ಲ ಅಂತ ಹೇಳಿದ್ರು. ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳಿದ್ರು. ಯಾಕೆ ತಪ್ಪಾಯ್ತು ಅಂತ ಕ್ಷಮಿಸಿ ಅಂತ ಕೇಳಿದ್ರು? ಇಟ್ ಈಸ್ ದೇರ್ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ವಿಚ್ ಹಸ್ ಕ್ರಾಪ್ಡ್ ಎವ್ರಿಥಿಂಗ್. ಇನ್ನು ರಾಜ್ಯದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ನಡುವೆ ಫೈಟ್ ನಡೀತಾ ಇದೆ ಎಂಬ ವಿಚಾರಕ್ಕೆ ಉತ್ತರಿಸಿ, ಇದೆಲ್ಲ ಬಿಜೆಪಿಯವರು ಕ್ರಿಯೇಟ್ ಮಾಡ್ತಿದ್ದಾರೆ. ನನಗೆ ಯಾವ ನಾಯಕತ್ವವೂ ಬೇಡ. ನಾನು ಒಕ್ಕಲಿಗ ನಾಯಕ ಅಂತ ಹೇಳ್ಕೊಳ್ಳಕ್ಕೂ ಇಷ್ಟ ಇಲ್ಲ. ಒಕ್ಕಲಿಗ ನಾಯಕನಾಗಿ ಹುಟ್ಟಿದ್ದೀನಿ. ಆ ಸಮಾಜಕ್ಕೆ ಗೌರವ ಕೊಡಬೇಕು, ರಕ್ಷಣೆ ಕೊಡಬೇಕು, ಸಹಾಯ ಮಾಡಬೇಕು, ಮಾಡ್ತೀನಿ ಎಂದಿದ್ದಾರೆ. ಅದನ್ನೆಲ್ಲ ಬಿಜೆಪಿಯವರು ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನನಗೆ ಯಾವ ನಾಯಕತ್ವ ಬೇಡ. ಒಕ್ಕಲಿಗ ನಾಯಕ ಅಂತ ನಂಗೆ ಹೇಳ್ಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ನನಗೆ ಹುಟ್ಟಿದ್ದೀನಿ, ಒಕ್ಕಲಿಗರಾಗಿ ಹುಟ್ಟಿದ್ದೀನಿ. ಆ ಸಮಾಜಕ್ಕೆ ಗೌರವ ಕೊಡಬೇಕು, ರಕ್ಷಣೆ ಕೊಡಬೇಕು, ಸಹಾಯ ಮಾಡಬೇಕು, ನನ್ನಿಂದ ಜನ ಅಪೇಕ್ಷೆ ಪಡ್ತಾರೆ. ನಾನು ಖಂಡಿತ ನನ್ನ ಕೈಲಾದಂತಹ ಸೇವೆನ, ಆ ಜನರ ಸ್ವಾಭಿಮಾನ, ಗೌರವ ಉಳಿಯೋದಕ್ಕೆ ಏನೇನು ಬೇಕೋ ಖಂಡಿತ ನಾನು ಮಾಡ್ತೀನಿ. ಅದು ನನ್ನ ಡ್ಯೂಟಿ. ಅದು ಇನ್ನು 30 ವರ್ಷಗಳ ಹಿಂದೆ ಒಂದು ಘಟನೆಯಾಗಿತ್ತು ಎಂದಿದ್ದ ಮಾಜಿ ಸಂಸದ ಶಿವರಾಮೇಗೌಡ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ, ಅದನ್ನೂ ನಾನು ಕೇಳಿದ್ದೇನೆ. ನನಗೂ ಯಾರೋ ಹೇಳಿದ್ರು, ಹೋಟೆಲ್ನಿಂದ ಖಾಲಿ ಮಾಡಿಸಿದ್ರಂತೆ. ಪ್ರಧಾನಿಯವರ ಮಗ ಆಗಿರುವ ಕಾರಣಕ್ಕೆ ಹೋಟೆಲ್ನಿಂದ ಹೊರಗಡೆ ಹಾಕಿಸಿದ್ರು. ಯಾರೋ ಫೋನ್ ಮಾಡಿ ಹೇಳಿದ್ರು, ಈ ಬಗ್ಗೆ ತಿಳಿದುಕೊಳ್ತೇನೆ ಎಂದಿದ್ದಾರೆ. ರೇವಣ್ಣಂದೇನು ಇವತ್ತು ಅಷ್ಟೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ, ಅಲ್ಲೇ ತಗ್ಲಾಕೊಂಡ್ಬಿಟ್ಟಿದ್ರು ಯಜಮಾನರು. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ ಇಂಗ್ಲೆಂಡ್ದು ನಾನು ರೇವಣ್ಣ, ಅವರ ಮನೆಯವರು, ನನ್ನ ಮನೆಯವರು, ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ, ನಿಮ್ಗಿಲ್ಲೇ ಸಿಗ್ತಾರೆ, ಅವ್ರನ್ನ ಕೇಳಿ. ಅದು ನಾನು ಕೇಳಿದ್ದೀನಿ. ನನಗೂ ಯಾರು ಹೇಳಿದ್ರು, ಅದೇನೋ ಹೋಟ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ. ಪ್ರೈಮ್ ಮಿನಿಸ್ಟರ್ ಮಗ ಆಯಿತು ಅಂತ ಅಂದ್ಬಿಟ್ಟು ಹೋಟ್ಲಿಂದ ಎಲ್ಲ ತೆಗೆದು ಸಾಮಾನೆಲ್ಲ ಖಾಲಿ ಮಾಡಿಸ್ಬಿಟ್ರು ಅಂತ ಇದ್ರು. ನಾನು ಬಂದ ಮೇಲೆ ಅದೇನು ಮಾಹಿತಿ ತಿಳ್ಕೊಳ್ತೀನಿ. ನನಗೂ ಯಾರೋ ಫೋನ್ ಮಾಡಿ ಹೇಳಿದ್ರು, ನನಗೆ ಗೊತ್ತಾಗಿಲ್ಲ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ರಾಜಕೀಯ ಯಾರು ಮಾಡ್ತಾರೆ, ಯಾರು ರಾಜಕೀಯ ಮಾಡ್ತಿಲ್ಲ ಅಂತ ಜನರು ಗಮನಿಸ್ತಾ ಇದ್ದಾರೆ, ಮತದಾರರು ಗಮನಿಸ್ತಾರೆ ಎಂದಿದ್ದಾರೆ. ಇನ್ನು ಲುಕ್ಔಟ್ ನೋಟಿಸ್ ಕೊಡಲಾಗಿದೆ, ಕಾನೂನು ಕ್ರಮ ತೆಗೆದುಕೊಳ್ತೇವೆ ಎಂದಿದ್ದಾರೆ. ಯಾರು ಮಾಡ್ತಾರೆ, ಯಾರು ರಾಜಕೀಯ ಮಾಡ್ತಾ ಇಲ್ಲ, ಅದೆಲ್ಲ ಜನ ಗಮನಿಸೋದಿಲ್ವಾ? ಮತದಾರರು ಗಮನಿಸ್ತಾರೆ. ಇದನ್ನೆಲ್ಲ ಆದ್ಮೇಲೆ 7ನೇ ತಾರೀಕು ಆದ್ಮೇಲೆ ಕೂಡ ಏನಾಗುತ್ತೆ ನಾವು ನೋಡೋಣ. ಅವರು ಕಾಯ್ಲಿ. ಸೆಕೆಂಡ್ ನೋಟಿಸ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಇನ್ ದಿ ಮೀನ್ ಟೈಮ್ ಅವರು ಮೈಸೂರಿಂದು ಕಿಡ್ನಾಪ್ ಕೇಸ್ನಲ್ಲಿ ಅವರು ಬೇಲಿಗೇನೋ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಬಂಧನಗಳಾಗ್ತಾ ಇರುತ್ತೆ. ಈಗಾಗಲೇ ಲುಕ್ಔಟ್ ನೋಟಿಸ್ಗಳು ಕೊಟ್ಟಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಎಸ್ಐಟಿ ಏನೇ ಕ್ರಮ ಕೈಗೊಂಡ್ರೂ ಸ್ವಾಗತಿಸುತ್ತೇವೆ ಅಂತ ಬೀದರ್ನಲ್ಲಿ ಬಂಡೆಪ್ಪ ಕಾಶಂಪುರ್ ತಿಳಿಸಿದ್ದಾರೆ. ಕುಮಾರಸ್ವಾಮಿ ಸೇರಿದಂತೆ ನಾವೆಲ್ಲರೂ ಇದನ್ನೇ ಹೇಳಿದ್ದೇವೆ ಎಂದಿದ್ದಾರೆ. ಯಾದಗಿರಿಯಲ್ಲಿ ಮಾಲಕರೆಡ್ಡಿ ಮಾತನಾಡಿ, ಸಂತ್ರಸ್ತರಿಗೆ ನ್ಯಾಯ ಸಿಗುವ ವಿಶ್ವಾಸವಿದೆ ಎಂದಿದ್ದಾರೆ. ಇತ್ತ ತುಮಕೂರಿನಲ್ಲಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಪ್ರಜ್ವಲ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಸತ್ಯವೋ ಸುಳ್ಳೋ ಸಾಬೀತಾಗ್ಲಿ, ಪ್ರಜ್ವಲ್ ರೇವಣ್ಣ ನನಗೆ ಆತ್ಮೀಯ ಸ್ನೇಹಿತ, ಆ ನೇಚರ್ ಇರುವಂತಹ ಹುಡುಗ ಅಲ್ಲ ಎಂದಿದ್ದಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು. ಅದ್ರಾಗ ಕುಮಾರಸ್ವಾಮಿ ಹಿಡ್ಕೊಂಡು ನಾವೆಲ್ಲರೂ ಹೇಳಿದ್ವಿ. ಆಮೇಲೆ SITಗೆ ಕೊಟ್ಬಿಟ್ಟು ಈಗ SIT ಯಾರ್ಯಾರ ಮ್ಯಾಗ ಹೆಂಗೆ ಸರ್ಕಾರ ಕಾಂಗ್ರೆಸ್ ಅವ್ರು ಏನ್ ಆಕ್ಷನ್ ತಗೋತಾರ, SIT ಮಾಡಿದ್ರು ನಾವು ಸ್ವಾಗತ. ಕಾಂಟ್ರವರ್ಸಿ ಆಗ್ಯದ, ಇಲ್ಲಂತ ಯಾರು ತರ್ಲಕ್ಕಾಗ್ತದ? ಕಾಂಟ್ರವರ್ಸಿ ಇದೆ, ಇಲ್ಲಂತ ಹೇಳೋಕ್ಕಾಗೋದಲ್ಲ. ತಾವು ನೋಡ್ತಾ ಇದ್ದೀರಿ. ಅದರ ಸರ್ಕಾರ ಕೂಡ ಅಷ್ಟೇ ಜಾಗ್ರತೆಯಿಂದ ಪ್ರಾಂಪ್ಟ್ಲಿ SIT ಮಾಡಿದ್ದಾರೆ. ರೇಪ್ ಕೇಸುಗಳು FIR ಆದಾಗ ಪ್ರೊಸೀಜರ್
ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನದ, ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ಬೇಕಂತಲೇ ಇರ್ತದೆ. ಇಟ್ ಇಸ್ ಎ ಕ್ರಿಮಿನಲ್ ಕೇಸ್. ಪ್ರಜ್ವಲ್ ರೇವಣ್ಣ ನನಗೆ ಆತ್ಮೀಯ ಸ್ನೇಹಿತ. ಕೇಳ್ರಿ, ಆ ನೇಚರ್ ಇರ್ತಕ್ಕಂಥ ಮಗ ಅಲ್ಲ ಆತ, ಒಳ್ಳೆ ಹುಡುಗ, ನಂದು ಗೊತ್ತಿದ್ದಂತೆ. ಇಷ್ಟೆಲ್ಲ ಘಟನೆ ನಡೆಯುವ ಮೊದಲು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಆ ಬಳಿಕ ಮಾತನಾಡಿ, ಕರ್ನಾಟಕ ಸರ್ಕಾರ ಈಗಾಗಲೇ ಎಸ್ಐಟಿ ರಚನೆ ಮಾಡಿದೆ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಂದಿದ್ದಾರೆ. ಈಗಾಗಲೇ ಆರೋಪಿ ಸ್ಥಾನದಲ್ಲಿ ಈಗಾಗಲೇ ಆಲ್ರೆಡಿ ಏನು SIT ರಚನೆ ಆಗಿ ತನಿಖೆ ನಡೀತಾ ಇದೆ, ಯಾರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅಂತಿಮವಾಗಿ ನಾನು ಹೇಳೋದಿಷ್ಟೇ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ತಪ್ಪು ಮಾಡಿದರೆ ತಲೆ ಬಾಗಲೇಬೇಕಾಗ್ತದೆ. ಅಂತಿಮವಾಗಿ ತಪ್ಪು ಮಾಡಿದರೆ ತಲೆ ಬಾಗಲೇಬೇಕಾಗ್ತದೆ. ಇಷ್ಟೆಲ್ಲ ಹಂಗಾಮದ ನಡುವೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ತನಿಖೆ ಮಾಡುತ್ತಿರುವ SIT ಟೀಮ್ಗೆ ಮತ್ತಷ್ಟು ಅಧಿಕಾರಿಗಳ ನೇಮಕ ಮಾಡುವ ಕೆಲಸ ಆಗಿದೆ. ಓರ್ವ SP, 2 ಇನ್ಸ್ಪೆಕ್ಟರ್, ಓರ್ವ ಸಬ್ ಇನ್ಸ್ಪೆಕ್ಟರ್ ಹಾಗೂ 4 ಸಿಬ್ಬಂದಿ ಸೇರಿ 8 ಜನರ ನೇಮಕ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೇವಣ್ಣ ಬಂಧನ ಪ್ರಕರಣದಲ್ಲಿ ನಾವು ತಲೆ ಹಾಕಲ್ಲ, ಕಾನೂನು ರೀತಿ SIT ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟರು. ಪ್ರಜ್ವಲ್ ಕೋರ್ಟ್ಗೆ ಹಾಜರಾಗ್ತಾರೆ ಎನ್ನುವಂಥ CS ಪುಟ್ಟರಾಜು ಹೇಳಿಕೆಗೆ ಪ್ರತಿಕ್ರಿಯಿಸಿದಂಥ ಸಿಎಂ, ಅವರೇನು ಲಾಯರಾ? ಅವರು ಲಾಯರಾ? ಪೊಲೀಸರ ಜೊತೆ ಮಾತನಾಡಿ ಮತ್ತೆ ಮಾತನಾಡ್ತೇನೆ ಅಂತ ಹೇಳಿದ್ರು ಸಿಎಂ. ವಜಾಗೋಯ್ತು ಅವ್ರ ಆನ್ಸಿಪಿಟಿ ಬೇಲ್, ಅದಕ್ಕೆ ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ. ಯಾಕಂದ್ರೆ ಕಾನೂನು ರೀತಿಯ ಕ್ರಮ ತಗೋಬೇಕು. ಅವರು ಆನ್ಸಿಪಿಟಿ ಬೇಲ್ ಮೂವ್ ಮಾಡಿದ್ರಂತೆ ಯಾವ್ದೋ ಕಿಡ್ನಾಪ್ ಕೇಸ್ನಲ್ಲಿ. ಆನ್ಸಿಪಿಟಿ ಬೇಲ್ ಸಿಕ್ಲಿಲ್ಲ, ವಜಾಗೋಯ್ತು ಅವ್ರ ಆನ್ಸಿಪಿಟಿ ಬೇಲ್. ಅದಕ್ಕೆ ಅವ್ರನ್ನ ಕಸ್ಟಡಿ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ. ಮನೆಯಲ್ಲಿ ಸಿಕ್ಕಿದ್ದಾರೆ ಸರ್, ಕಿಡ್ನಾಪ್ ಆದಂತ ಮಹಿಳೆ. ಗೊತ್ತಿಲ್ಲ, ನಾ ಇನ್ನ ಪೊಲೀಸ್ನವ್ರ ಜೊತೆ ಮಾತಾಡಿಲ್ಲ. ಇಲ್ಲಿ ಬಂದ್ಬಿಟ್ಟಿದ್ದೆ, ಪೊಲೀಸ್ನವ್ರ ಜೊತೆ ಮಾತಾಡಿ. ಸರ್, ಮಾಜಿ ಸಚಿವ CS ಪುಟ್ಟರಾಜ್ ಅವರು ಮಾತನ್ನ ಹೇಳ್ತಿದ್ದಾರೆ ಸರ್. ಈಗ ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ಕೋರ್ಟಿಗೆ ಬಂದು ಸರೆಂಡರ್ ಆಗ್ತಾರೆ. ಪುಟ್ಟರಾಜ್ ಅವರು ಮಾಜಿ MLA ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಮಾಜಿ MLA ಯಾವ ಪುಟ್ಟರಾಜ್? ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ. ಮೇಲುಕೋಟೆ ಅವರು ಲೈರಾ? JDS ಲೈರಾ ಅವರು ಹೇಳ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.